ವೀಕ್ಷಕರೇ, ಕಾಂಗ್ರೆಸ್ನ 5 ಗ್ಯಾರಂಟಿಗಳು ಬರೀ BPL ರೇಷನ್ ಕಾರ್ಡ್ ಹೊಂದಿರುವಂತವರಿಗೆ ಮಾತ್ರ ಸೀಮಿತ ಅನ್ನುವಂಥದ್ದನ್ನ ಇಲ್ಲಿ ಬಿಜೆಪಿ ಶಾಸಕರು ಹೇಳ್ತಾ ಇದ್ದಿಲ್ಲ, JDS ಶಾಸಕರು ಕೂಡ ಹೇಳ್ತಾ ಇಲ್ಲ, ನಾವು ಕೂಡ ಹೇಳ್ತಾ ಇಲ್ಲ, ನೀವು ಕೂಡ ಹೇಳ್ತಾ ಇಲ್ಲ. ಆದ್ರೆ ಇಲ್ಲಿ ಸ್ವತಃ ಇಲ್ಲಿ ಕಾಂಗ್ರೆಸ್ನ ಶಾಸಕರೇ ಹೇಳ್ತಾ ಇರುವಂತದ್ದು ಈ ಒಂದು 5 ಗ್ಯಾರಂಟಿಗಳನ್ನ ಬರೀ BPL ರೇಷನ್ ಕಾರ್ಡ್ ಹೊಂದಿರುವಂತಹ ಬಡ ಜನರಿಗೆ ಕೊಡಿ ಅನ್ನುವಂಥದ್ದನ್ನ ಸ್ಪಷ್ಟನೆಯನ್ನ ಕೊಡ್ತಾ ಇರುವಂತದ್ದು ಇಲ್ಲಿ ಕಾಂಗ್ರೆಸ್ನ ಶಾಸಕರು. ಸೊ ಹಾಗಾದ್ರೆ ನಾವೇನು ಓಟ್ ಹಾಕಿಲ್ಲ ಅನ್ನುವಂಥದ್ದನ್ನ APL ಒಂದು ಕಾರ್ಡ್ ಅನ್ನ ಹೊಂದಿರುವಂತಹ ಮಹಿಳಾ ಫಲಾನುಭವಿಗಳು ಕೇಳ್ತಾ ಇದ್ದಾರೆ. ಇಲ್ಲಿ BPL ರೇಷನ್ಸ್ ಕಾರ್ಡ್ದಾರರಿಗೆ ಒಂದು ಅಷ್ಟೇ ಕೊಡೋದಾದ್ರೆ ಅವರಿಗೆ ಮಾತ್ರ ಈ ಒಂದು ಫ್ರೀ ಬಸ್ ಹೋಗುತ್ತೆ, ಅವರಿಗೆ ಮಾತ್ರ ಯುವನಿಧಿ ಹೋಗುತ್ತೆ, ಅವರಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಹೋಗ್ತಾಳೆ, ಮತ್ತೆ ಅವರಿಗೆ ಮಾತ್ರ ಗೃಹಜ್ಯೋತಿ ಹೋಗುತ್ತೆ, ಅದೇ ರೀತಿಯಾಗಿ ಅನ್ನಭಾಗ್ಯನೂ ಕೂಡ ಅವ್ರಿಗೇನೆ ಹೋಗೋದು. ಸೊ ಯಾವ ಯೋಜನೆಗಳು ಕೂಡ ಉಳಿದಂತಹ ಫಲಾನುಭವಿಗಳಿಗೆ ಸಿಗೋದಿಲ್ಲ. ಸೊ ಹಾಗಾದ್ರೆ ಈ ರೀತಿ ಯಾರು ಹೇಳ್ತಾ ಇದ್ದಾರೆ? ಈ ರೀತಿ ಹೇಳೋದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನ ಏನ್ ಕೊಟ್ಟಿದ್ದಾರೆ? ಹಾಗಾದ್ರೆ ಈ ಒಂದು BPL ರೇಷನ್ಸ್ ಕಾರ್ಡ್ದಾರರಿಗೆ ಮಾತ್ರ ಈ ಒಂದು ಯೋಜನೆಗಳು ಹೋಗ್ತಾವ ಇಲ್ವಾ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ವೀಕ್ಷಕರೇ, ಒಂದು ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ. ಮುಂದೆ ಇದೇ ರೀತಿಯಾದಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರ್ತವೆ. ಸೊ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಡೈರೆಕ್ಟ್ ಆಗಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ವಿಡಿಯೋ ತಲುಪುತ್ತೆ. ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ವಿಡಿಯೋಗಳನ್ನ ನೋಡಿಕೊಂಡು ಎಲ್ಲ ಮಾಹಿತಿಗಳನ್ನ ಅರ್ಥ ಮಾಡ್ಕೋಬಹುದಾಗಿರುತ್ತೆ. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ಸಾಕಷ್ಟು ಮಹಿಳಾ ಫಲಾನುಭವಿಗಳು ಕೂಡ ಈಗಾಗಲೇ ಒಂದು ಗಾಬರಿ ಆಗಿಬಿಟ್ಟಿದ್ದಾರೆ. ಯಾಕಂದ್ರೆ APL ಕಾರ್ಡ್ ಕೂಡ ಹೊಂದಿರುವಂತವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಕೊಡ್ತೇವೆ ಅಂತ ಸ್ಪಷ್ಟನೆ ಕೊಟ್ಬಿಟ್ಟೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಏನು ಒಂದು ಮಹಿಳೆಯರು ಈ ಒಂದು ಯೋಜನೆಗಳನ್ನ ನಂಬ್ಕೊಂಡು ಓಟ್ ಹಾಕಿದ ತಕ್ಷಣ ಇವರು ಆಡಳಿತಕ್ಕೆ ಬಂದಿರುವಂತದ್ದು. ಸೊ ಎಲ್ಲರೂ ಕೂಡ ಹಾಕಿದಾರ ಅಂದ ಬಳಿಕ ಬರೀ BPL ರೇಷನ್ಸ್ ಕಾರ್ಡ್ದಾರರಿಗೆ ಮಾತ್ರ ಕೊಡೋದು ತಪ್ಪಾಗತ್ತೆ ಅನ್ನುವಂಥದ್ದು ಮಹಿಳೆಯರಿಂದ ಅಭಿಪ್ರಾಯ ಬರ್ತಾ ಇದೆ. ಸೊ ಹಾಗಾದ್ರೆ ಇಲ್ಲಿ ಕಾಂಗ್ರೆಸ್ ಶಾಸಕರೇ ಇಲ್ಲಿ ಹೇಳ್ತಾ ಇರುವಂತದ್ದು ಸ್ವತಃ ಇಲ್ಲಿ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ, ಎಲ್ಲ ಯೋಜನೆಗಳು ಕೂಡ ಬರೀ ಬಡ ಜನರಿಗೆ ಮಾತ್ರ ಹೋಗ್ಬೇಕು ಅನ್ನುವಂಥದ್ದು ಸೊ ಇಲ್ಲಿ ಕಾಂಗ್ರೆಸ್ ಶಾಸಕರಿಂದ ಮಾಹಿತಿ ಬರ್ತಾ ಇದೆ. ಸೊ ಹಾಗಾದ್ರೆ ಇದಕ್ಕೆ ಫುಲ್ ಸ್ಟಾಪ್ ಅನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಟ್ಟಿರುವಂತದ್ದು. ಸೊ ಏನ್ ಹೇಳಿದ್ದಾರೆ ಮಾಹಿತಿ ಅನ್ನುವಂಥದ್ದನ್ನ ನಾನು ನಿಮ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಲಕ್ಷ್ಯ ಕೊಟ್ಟು ಈಗಾಗಲೇ ಕೇಳಿ. ಈಗ ಒಂದು 2 ನಿಮಿಷ ಇಂಪಾರ್ಟೆಂಟ್ ಮಾಹಿತಿ ಇದೆ, ಕೇಳಿದನ್ನ. ಇಲ್ಲಿ ನೋಡಿ, ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನ್ ಹೇಳಿದ್ರು, ಈಗಾಗಲೇ BPL ಮತ್ತೆ APL ರೇಷನ್ಸ್ ಕಾರ್ಡ್ದಾರರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹೋಗ್ತಾ ಇದೆ, ಮತ್ತೆ ಉಳಿದಂತಹ ಎಲ್ಲ ಯೋಜನೆಗಳು ಕೂಡ ಹೋಗ್ತಾ ಇರತ್ತೆ. ಓಕೆನಾ? ಸೊ ಈಗಾಗಲೇ ಹೋಗ್ತಾ ಇದೆ ಅಲ್ವಾ? ಅದೇ ರೀತಿಯಾಗಿ ಮುಂದೇನೂ ಕೂಡ ಹೋಗ್ತಾನೆ ಇರತ್ತೆ. ಯಾರು ಕೂಡ ಕನ್ಫ್ಯೂಷನ್ ಆಗುವಂತಹದ್ದಿಲ್ಲ, ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ, ಉಳಿದಂತಹ 4 ಯೋಜನೆಗಳನ್ನ ಕೂಡ ನೀವು ಪಡ್ಕೋಬಹುದು ಅಂತ APL ರೇಷನ್ಸ್ ಕಾರ್ಡ್ದಾರಗೂ ಕೂಡ ಸ್ಪಷ್ಟನೆಯನ್ನ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಸೊ ಹಾಗಾದ್ರೆ ನಿಮ್ಗೆ ಏನ್ ಅರ್ಥ ಆಯ್ತು? ಇಲ್ಲಿ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯ ಇಲ್ವಾ ಅಂತ ಅನಿಸ್ತಾ ಇರತ್ತೆ. ಆದ್ರೆ ಇಲ್ಲಿ ಮಾತಂತ ಹೇಳಿದ್ದಾರೆ, ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇದೇ ಕೊನೆವರೆಗೂ ಇರತ್ತೆ ಅಂತ ಹೇಳಿಕ್ ಬರಲ್ಲ. ಮುಂದೆ ಈ ಒಂದು ನಿರ್ಧಾರ ಚೇಂಜ್ ಆಗುವಂತಹ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಇಲ್ಲಿ ನೋಡಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಇಲ್ಲಿ 3,000 ಕೋಟಿವರೆಗೂ ಪ್ರತಿ ತಿಂಗಳು ಹಣ ರಿಲೀಸ್ ಮಾಡಬೇಕಾಗಿರತ್ತೆ. ಇಲ್ಲಿ ದಿನೇ ಪ್ರತಿ ತಿಂಗಳು ಕೂಡ ಈ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸಿಂಗ್ ನಡೀತಾನೆ ಇರತ್ತೆ. ಅಲ್ಲಿ ಏನಾದ್ರೂ APL ರೇಷನ್ಸ್ ಕಾರ್ಡ್ದಾರರನ್ನ ತೆಗೆದಾಕ್ಬಿಟ್ಟಿದ್ರೆ ಇವರಿಗೆ 10,000ದಿಂದ 20,000 ಕೋಟಿ ಹಣ ಉಳಿಯತ್ತಂತೆ ಸರ್ಕಾರಕ್ಕೆ. ಆರ್ಥಿಕ ಪರಿಸ್ಥಿತಿಗೆ ಈಗಾಗಲೇ ಹೊಡೆತ ಬಿದ್ದಿರುವಂತದ್ದು. ಸೊ ಅದಕ್ಕೋಸ್ಕರನೇ ಇಷ್ಟು ಡಿಲೇ ಮಾಡಿ ನಿಮಗೆ ಹಣ ಹಾಕ್ತಾ ಇರುವಂತದ್ದು ಅಂತ ಅಭಿಪ್ರಾಯ ಕೆಲವೊಂದಿಷ್ಟು ಮಹಿಳೆಯರಿಂದ ಬರ್ತಾ ಇದೆ. ಸೊ ಹಾಗಾದ್ರೆ APL ರೇಷನ್ಸ್ ಕಾರ್ಡ್ದಾರನ ತೆಗೆದಾಕ್ಬಿಟ್ಟಿದ್ರೆ 10,000ದಿಂದ 20,000ವರೆಗೂ ಕೂಡ ಹಣ ಉಳಿಯುತ್ತೆ ವೀಕ್ಷಕರೇ, ಸೊ ಸರ್ಕಾರಕ್ಕೆ. ಹಾಗಾದ್ರೆ 10,000ದಿಂದ 20,000 ಹಣ ಉಳಿಯುತ್ತೆ ಅಂದ್ರೆ APL ರೇಷನ್ಸ್ ಕಾರ್ಡ್ದಾರನ ತೆಗೆದಾಕುವಂತಹ ಚಾನ್ಸಸ್ ಕೂಡ ಮುಂದೆ ಇದೆ. ಈಗ ಸದ್ಯದಲ್ಲಿ ತೆಗೆದಾಕಲ್ಲ ಅಂತ ಸ್ಪಷ್ಟನೆ ಅಂತೂ ಕೊಟ್ಟಿದ್ದಾರೆ. ಈ ಒಂದು ನಿರ್ಧಾರ ಮುಂದೆ ಚೇಂಜ್ ಆಗ್ಬೋದು ಕೂಡ. ಯಾಕಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ, ಎಲ್ಲ ಯೋಜನೆಗಳನ್ನು ಕೂಡ ನಿಲ್ಲಿಸುವವರಿದ್ರು. ನಿಮಗೆ ಸ್ಪಷ್ಟನೆಯನ್ನ ಮೊದಲೇ ಕೊಟ್ಟಿದ್ರು ಎಲೆಕ್ಷನ್ಗಿಂತ ಮುಂಚೆ. ಯಾವುದು ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ ನಾವೇನಾದ್ರೂ ಅಧಿಕಾರಕ್ಕೆ ಬರಲಿಲ್ಲಪ್ಪ ಅಂದ್ರೆ ನಿಮಗೆ ಯೋಜನೆಗಳನ್ನ ಬಂದ್ ಮಾಡ್ತೀವಿ ಅಂತ ಸ್ವತಃ DCM ಮತ್ತೆ ಸಿದ್ದರಾಮಯ್ಯನವರ ಸ್ಪಷ್ಟನೆಯನ್ನ ಎಲೆಕ್ಷನ್ಗಿಂತ ಮುಂಚೆ ಕೊಟ್ಟಿದ್ರು. ಸೊ ಅಲ್ಲಿ ಆಯ್ಕೆ ಆಗ್ಲಿಲ್ಲ, ಅದ್ರ ಮೇರೆಗೆ ಹಣ ಹಾಕ್ಲಿಕ್ಕೆ ಲೇಟ್ ಮಾಡಿದ್ರು. ಮತ್ತೆ ಈಗ ಹಣ ಹಾಕ್ತಾ ಇದಾರೆ ಅಂತೂ ನಿಜ, ಹಣ ಹಾಕ್ತಾ ಇದ್ದಾರೆ. ಎಲ್ಲರ ಖಾತೆಗೂ ಕೂಡ ಈಗಾಗಲೇ 60% 70% ಹಣ ಹೋಗಿರುವಂತದ್ದು ಮಹಿಳೆಯರಿಗೆ. ಹಾಗಾದ್ರೆ
ಇನ್ಮೇಲಿಂದನೂ ಕೂಡ ಹಾಕ್ತಾರೆ ಅನ್ನುವಂಥದ್ದು ಈಗ ಒಂದು BPL ರೇಷನ್ಸ್ ಕಾರ್ಡ್ದಾರರಿಗಂತೂ ಹೋಗಲೇಬೇಕು. ಯಾಕಂದರೆ ಅಲ್ಲಿನ ಹೆಚ್ಚಿನ ಒಂದು ಬಡ ಸಂಖ್ಯೆ ಇರುವಂದ್ರೆ ಅಲ್ಲೇನೇ ಇರ್ತಾರೆ. ಇವರು ಮುಖ್ಯವಾಗಿ ಡಾಕ್ಯುಮೆಂಟ್ಸ್ಗಳನ್ನು ಈಗಾಗಲೇ ವೆರಿಫಿಕೇಶನ್ ಮಾಡಿದ್ದಾರೆ. ಏನು ಅಂದರೆ ಈಗಾಗಲೇ ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಶನ್ ಮಾಡಿಕೊಂಡು 100% ಒರಿಜಿನಲ್ ಫಲಾನುಭವಿಗಳನ್ನು ಮಾತ್ರ ಹಣ ಹಾಕ್ತಾ ಇರುವಂಥದ್ದು ನಿಮ್ಗೆ ಗೊತ್ತಿದೆ. ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಮಾಡುವವರಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದು ಹಾಕಿದ್ದಾರೆ. ಅದೇ ರೀತಿಯಾಗಿ ಆಹಾರ ಇಲಾಖೆನೂ ಕೂಡ ಈಗಾಗಲೇ 10 ರಿಂದ 15 ಲಕ್ಷ ಫಲಾನುಭವಿಗಳನ್ನು ತೆಗೆದಾಕಿದೆ ಯಾವ ಒಂದು BPL ರೇಷನ್ಸ್ ಕಾರ್ಡ್ದಿಂದ. ಇನ್ನೂ ಕೂಡ ಟಾರ್ಗೆಟ್ ಟೋಟಲ್ ಆಗಿ 40 ಲಕ್ಷ ಫಲಾನುಭವಿಗಳನ್ನು ತೆಗೆದುಹಾಕುವಂತಹ ಟಾರ್ಗೆಟ್ ಇದೆ. ಸೊ ಅಲ್ಲಿವರೆಗೂ ಕೂಡ ರೀಚ್ ಆಗೇ ಆಗ್ತಾರೆ. ಯಾಕಂದ್ರೆ ಅಷ್ಟೊಂದು ಒಂದು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿಕೊಂಡು ಒಂದು BPL ರೇಷನ್ ಕಾರ್ಡನ್ನು ಮಾಡಿರುವಂಥದ್ದು. ಎಲ್ಲಿ ಹೆಚ್ಚಾಗಿ BPL ರೇಷನ್ ಕಾರ್ಡ್ ರೆಡಿ ಆದವು ಅಂದರೆ ಇಲ್ಲಿ ನೋಡಿ, ಆ ಒಂದು ಮಹಾಲಕ್ಷ್ಮಿ ಯೋಜನೆ ಅಂತ ಏನು ಘೋಷಣೆ ಮಾಡ್ತಲ್ಲ ಕಾಂಗ್ರೆಸ್ ಸರ್ಕಾರ ಎಲೆಕ್ಷನ್ಗಿಂತ ಮುಂಚೆ ರಾಹುಲ್ ಗಾಂಧಿ ಸರ್ ಅವರು. ಸೊ ಆವಾಗ ಮಹಿಳೆಯರು ಏನು ಮಾಡಿದ್ರು, 10,000 ಖರ್ಚಾದರೆ ಆಗಲಿ 20,000 ಖರ್ಚಾದರೆ ಆಗಲಿ BPL ರೇಷನ್ಸ್ ಕಾರ್ಡ್ ನಮಗೆ ಬೇಕು. ನೆಕ್ಸ್ಟು 80,000 ಅಥವಾ 90,000 ಆದರೂ ಸಹಿತ ಕಾಂಗ್ರೆಸ್ ಸರ್ಕಾರ ಬಂದರೆ ನಮಗೆ ಉಳಿಯತ್ತಲ್ಲ, ಅಥವಾ ನಮಗೆ ಗೃಹಲಕ್ಷ್ಮಿ ಯೋಜನೆ ಆದರೂ ಬರುತ್ತೆ, ಬೇರೆ ಯೋಜನೆಗಳು ಇದಾವೆ ಇದಕ್ಕೆ ಸಂಬಂಧಪಟ್ಟಂತೆ. ಆಯುಷ್ಮಾನ್ ಕಾರ್ಡ್ ಇದೆ ಮೋದಿ ಸರ್ಕಾರದಿಂದ, ಸಾಕಷ್ಟು ಹೆಲ್ಪ್ಫುಲ್ ಆಗುವಂಥ ಮೋದಿ ಸರ್ಕಾರದಿಂದ ಯೋಜನೆಗಳಿದಾವೆ. ಸೊ ಅಲ್ಲಿಂದನೂ ಕೂಡ ನಾವು ಪಡ್ಕೋಬಹುದಲ್ವಾ. ಸೊ ಅದಕ್ಕೋಸ್ಕರ BPL ರೇಷನ್ಸ್ ಕಾರ್ಡುಗಳು ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಕ್ಯಾನ್ಸರ್ಗೆ ಒಂದು ಫ್ರೀ ಚಿಕಿತ್ಸೆ ಇರುತ್ತೆ. ಆಯುಷ್ಮಾನ್ ಕಾರ್ಡ್ ತೆಗೆದುಕೊಂಡ್ರೆ 5 ಲಕ್ಷದವರೆಗೂ ಕೂಡ ಫ್ರೀಯಾಗಿ ಆಸ್ಪತ್ರೆಯಲ್ಲಿ ನೀವು ಒಂದು ಆರೋಗ್ಯವನ್ನು ಚಿಕಿತ್ಸೆ ಮಾಡ್ಕೋಬಹುದಾಗಿರುತ್ತೆ. ಟೋಟಲ್ ಆಗಿ ನಿಮ್ಗೆ ಯಾವುದೇ ಒಂದು ಪ್ರಾಬ್ಲಮ್ ಇದ್ರೂ ಸಹಿತ 5 ಲಕ್ಷದವರೆಗೂ ಕೂಡ ಚಿಕಿತ್ಸೆನ ಮಾಡ್ಕೋಬಹುದು. ಸೊ ಇಂತಹ ಸಾಕಷ್ಟು ಯೋಜನೆಗಳಿದಾವೆ. ಅದಕ್ಕೋಸ್ಕರ BPL ರೇಷನ್ಸ್ ಕಾರ್ಡೇ ಬೇಕು ಅಂತ ಸಾಕಷ್ಟು ಫಲಾನುಭವಿಗಳು ಕೇಳ್ತಾ ಇರುವಂಥದ್ದು. ಇಲ್ಲಿ 4 ವೀಲರ್ ಯಾರು ಹೊಂದಿದ್ದೀರಾ ಅವ್ರದ್ದು ಕೂಡ ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇರುವಂಥದ್ದು. ವೈಟ್ ಬೋರ್ಡ್ ಕಾರು, ಯೆಲ್ಲೋ ಬೋರ್ಡ್ ಕಾರ್ ಇದ್ದವ್ರಿಗೆಲ್ಲ, ವೈಟ್ ಬೋರ್ಡ್ ಕಾರ್ ಯಾರು ಹೊಂದಿರ್ತೀರಾ ಅವ್ರಿಗೂ ಕೂಡ ಇಲ್ಲಿ ರದ್ದು ಮಾಡ್ತಾ ಇದ್ದಾರೆ ಒಂದು BPL ರೇಷನ್ ಕಾರ್ಡನ್ನು. ಸೊ ಇಂತಹದ್ದೆಲ್ಲ ಸ್ಟೆಪ್ ಬೈ ಸ್ಟೆಪ್ ವೆರಿಫಿಕೇಶನ್ ಮಾಡ್ತಾ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಚೆಕ್ ಮಾಡ್ತಾ ರದ್ದು ಮಾಡ್ತಾ ಇರುವಂಥದ್ದು ಆಹಾರ ಇಲಾಖೆ. ಸ್ವತಃ CM ಸಿದ್ದರಾಮಯ್ಯನವರೇ ಸ್ಪಷ್ಟನೆ ಅವರಿಗೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಸೊ ಅವಕಾಶ ಈಗಾಗಲೇ ಅಂತಹ ಒಂದು ಅವಕಾಶ ಸಿಕ್ಕಿದೆ ಅಂದ ಬಳಿಕ ಸೊ ಇಲ್ಲಿ ಸಾಕಷ್ಟು ಫಲಾನುಭವಿಗಳ ಒಂದು ಹೆಚ್ಚಾನೆಚ್ಚು BPL ರೇಷನ್ ಕಾರ್ಡ್ಗಳನ್ನು ಹೊಂದಿರುವಂಥವ್ರು ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿನೇ ಇದ್ದಾರಂತೆ. ನೀವೇ ತಿಳ್ಕೊಳ್ಳಿ, ಬೆಂಗಳೂರಿನಲ್ಲಿ ಹೆಚ್ಚಾನಿಗೆ ಶ್ರೀಮಂತರು ಇರಬೇಕಲ್ಲಿ, ಈ ಶ್ರೀಮಂತರಿರುವಂತಹ ಒಂದು ಸ್ಥಳ. ಸೊ ಅಲ್ಲಿ ಬಡ ಜನರ ಇದಾರಂತ ಹೇಗೆ ನಂಬೋದು ಸರ್ಕಾರ? ನಾವೇ ನಂಬಲ್ಲ, ಇನ್ನು ಸರ್ಕಾರ ಏನು ನಂಬತ್ತೆ? ಸೊ ಅಲ್ಲಿ ಒಂದು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಈಗಾಗಲೇ ರೆಡಿಯಾಗಿ ಚೆಕ್ ಮಾಡಿಕೊಂಡು ಅಲ್ಲಿರುವಂತಹ ಒಂದು BPL ರೇಷನ್ಸ್ ಕಾರ್ಡ್ದಾರರಿಗೆ 100% ಒರಿಜಿನಲ್ ರೇಷನ್ ಕಾರ್ಡನ್ನು ಹೊಂದಲ್ದಂತಹ ಒಂದು ಫಲಾನುಭವಿಗಳನ್ನು ತೆಗೆದಾಕಲಾಗಿದೆ ವೀಕ್ಷಕರೇ. ಸೊ ಈಗಂತೂ ಸದ್ಯದಲ್ಲಿ APL ರೇಷನ್ಸ್ ಕಾರ್ಡ್ ಇದ್ದವರಿಗಂತೂ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ, ಎಲ್ಲ ಯೋಜನೆಗಳು ಕೂಡ ಬರ್ತಾ ಇರುತ್ತೆ. ಮುಂದಿನ ದಿನಗಳಲ್ಲಿ ಬರೀ ಫ್ರೀ ಬಸ್ ಮಾತ್ರ ಎಲ್ಲ ಮಹಿಳೆಯರಿಗೂ ಸಿಗುವಂತಹ ಚಾನ್ಸಸ್ ಇದೆ. ಉಳಿದಂತಹ ಮಹಿಳೆಯರಿಗೆ ಎಲ್ಲ ಯೋಜನೆಗಳು ಕೂಡ BPL ರೇಷನ್ಸ್ ಕಾರ್ಡ್ದಾರರಿಗೆ ಮಾತ್ರ ಸಿಗುವಂತೆ ಮಾಡುವಂತಹ ಚಾನ್ಸಸ್ ಕೂಡ ಇದೆ ಅಂತ ಸ್ಪಷ್ಟನೆಗಳು ಹೇಳಿಕೆಗಳು ಬರ್ತಾ ಇದೆ. ಸೊ ಈ ಒಂದು ಹೇಳಿಕೆ ಅಂತೂ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಈಗ ಗೃಹಲಕ್ಷ್ಮಿ ಯೋಜನೆ ಎಲ್ಲರಿಗೂ ಕೂಡ ಬರ್ತಾನೆ ಇರುತ್ತೆ. ಈಗ ಹೇಗೆ ನಡೀತಾ ಇದೆ ಇದೇ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸಿಂಗು ಮುಂದೆನೂ ನಡೀತಾ ಇರುತ್ತೆ ಅಂತ ಸ್ಪಷ್ಟನೆನ ಕೊಟ್ಟಿದ್ದಾರೆ. ಅಂದರೆ ಮುಂದೆ ಬಂದ್ಬಿಟ್ಟು ಚೇಂಜ್ ಆಗುವಂತಹ ಚಾನ್ಸಸ್ ಇದೆ ಅನ್ನುವಂಥದ್ದು ಹೇಳಿಕೆ ಕೂಡ ಬರ್ತಾ ಇದೆ ವೀಕ್ಷಕರೇ. ಶಾಸಕರು ಹೇಳಿದೇನೆ ಇವ್ರು ಕೇಳಬೇಕಾಗತ್ತೆ, ಹೌದಲ್ವಾ? ಮೇಲ್ಗಡೆ ಇರುವಂತಹ ಹೈಕಮಾಂಡ್ ಏನು ಒಂದು ಮಾಹಿತಿ ಹೊರಡಿಸುತ್ತೆ, ಸೊ ಅದನ್ನು ಇವ್ರು ಕೇಳಲೇಬೇಕು, ಅದನ್ನು ಬಿಟ್ಟು ಆಪ್ಷನ್ನೇ ಇರಲ್ಲ. ಸೊ ಅದಕ್ಕೋಸ್ಕರ ಇವ್ರು ಕೇಳಬೇಕಾಗತ್ತೆ. ಇವರು ಈ ರೀತಿ ಆದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾದರೆ ನಿಮಗೆ BPL ರೇಷನ್ ಕಾರ್ಡ್ ಇದ್ದವರಿಗೆ ಮಾತ್ರ ಹಣ ಬರುವಂತಹ ಒಂದು ಸಾಧ್ಯತೆ ಇದೆ ವೀಕ್ಷಕರೇ. ಸೊ ಇದ್ರ ಬಗ್ಗೆ ಎಲ್ಲನೂ ಕೂಡ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೇನೆ, ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೋತೇನೆ. ಏನೇ ಕನ್ಫ್ಯೂಷನ್ ಇದ್ರೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಸೊ ಅಲ್ಲಿಂದ ಡೈರೆಕ್ಟಾಗಿ ನನಗೆ ಮೆಸೇಜ್ ಮಾಡಿದ್ರೆ ಕ್ಲಿಯರ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಏನೇ ಬೇರೆ ಯೋಜನೆಗಳು ಕೂಡ ನಿಮಗೆ ಏನೇ ಕನ್ಫ್ಯೂಷನ್ ಇದ್ರೂ ಸಹಿತ ಅಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಸಪ್ರೇಟಾಗಿ ಮೆಸೇಜ್ ಮಾಡಿ ಅಲ್ಲಿಂದ ಮೆಸೇಜ್ ಮಾಡಿ ತಿಳಿಸ್ಕೊಳ್ಳಿ. ಓಕೆನಾ? ಇವತ್ತು ಆಯ್ತು ಮಾಹಿತಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದು ಸಿಗೋಣ. ಸೊ ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.